ಕಾಶಿ ವಿಶ್ವೇಶ್ವರ ದೇವಾಲಯ. ನಮಸ್ಕಾರ ರೀ ಎಲ್ಲ ಬೆಂಕಿ ಮಂದಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹಂಗಿದ್ರಿ ಮಸ್ತ್ ಇದ್ರಿ ಅನ್ಕೊಂಡಿದ್ದೆ. ನಾವರ ಪೂರ ಚಿಂಗಿದ್ದೇವೆ ಗೈಸ್. ನಾವ್ ಇವತ್ತು ಎಲ್ಲಡಿದೇವ್ರಿ ಅಂದ್ರೆ ನಮ್ ಕಾಲೇಜ್ ಕಡೆಯಿಂದ ಟ್ರಿಪ್ಪಿಗೆ ಹೋಗ್ಲತ್ತಾರಿ. ನಮ್ ಕಾಲೇಜ್ ಯಾವ್ದು ಅಂದ್ರೆ BV ಭೂಮರೆಡ್ಡಿ ಕಾಲೇಜ್ ರೀ. ಸೊ ಇದಕ್ಕಿಂತ ಒಂದ್ ತಿಂಗಳು ಕೆಳಗೆ ಹೋಗ್ಬೇಕಿತ್ತು, ಏನೋ ಒಂದ್ ಬೇರೆ ಕಾರಣದಿಂದ ಹೋಗ್ಲಕ್ಕಾಗಿಲ್ಲ. ಬಟ್ ಇವಾಗ ಹೋಗ್ಲೇದೇವ್ರಿ. ಬಟ್ ಬ್ಯಾಸ್ಗಿ ಅದರಿ ಮತ್ತೆ ಅದ್ರೊಳಗರ ಬಿಸಿಲು ಹಂಗೆ ಬೆವ್ರ ಹಂಗೆ ಬಿಡ್ತದ. ಬಟ್ ಈಗ ಹೋಗಲಿದ್ರೆ ಮತ್ತೆ ನಾವು ಯಾವಾಗ ಭೀ ಹೋಗಕ್ ಆಗಲ್ರಿ ಕಾಲೇಜ್ ಕಡೆಯಿಂದ. ಸೊ ಅದ್ರ ಸಲಕ್ಕೆ ಲೇಟ್ ಆದ್ರ ಐತೆ ಅಂತೇಳಿ ನಡೆದೇವ್ರಿ. ನಾವು ಎಲ್ಲೆಡ್ದೇವಿ ಯಾಕಡೆ ನಡೆದೇವಿ ಏನ್ವಿ ನನಗಾರ ಕೊನೆಲ್ಲ. ಬಟ್ ನಮ್ಮ ಕಾಲೇಜ್ ಕಡೆಯಿಂದ ಒಟ್ಟು ಮಂದಿ ಕೊನದ. ಬಟ್ ನಾವು ಎಲ್ಲಿಗೆ ಹೋಯ್ತೇವಿ, ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತೇಳಿ ಫುಲ್ ನಿಮ್ಗೆ ತೋರಿಸ್ತಾ ಇರ್ತೀನಿ. 2 ದಿನಕ್ಕೆ ಒಂದು ಬ್ಲಾಗ್ ಅಪ್ಲೋಡ್ ಆಯ್ತದೆ ಯೂಟ್ಯೂಬ್ದಾಗ. ಸೊ ನಿಮ್ಗೆ ಹೆಚ್ಚಿಗೆ ಅಪ್ಡೇಟ್ ಬೇಕು ಅಂತಂದ್ರೆ ನನಗೆ ಇನ್ಸ್ಟಾಗ್ರಾಮ್ದಾಗ ಹೋಗಿ ಫಾಲೋ ಮಾಡ್ಕೊಡ್ರಿ. ಸೊ ಬರ್ರಿ ಮತ್ತೆ ಆಗ್ತಾಡ ಇನ್ನ ಲೇಟ್ ಅದ ನನಗೆ ಹೋಗಕ್ಕ. ಇಲ್ಲಿಂದ ಬೀದರ್ಗೆ ಹೋಗ್ಬೇಕು, ಬೀದರ್ಲಿಂದ ತೋರಿಸ್ತೇ ಬರ್ರಿ ಹೆಂಗೆ ಹೋಯ್ತೇವೆ ಹೆಂಗಿಲ್ಲ ಅಂತೇಳಿ. ಐ ಹೋಪ್ ಈ ವ್ಲಾಗ್ಗಳೆಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೆ. ಇನ್ನ ತಾನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬರ್ರಿ ಮತ್ತೆ ಆಗ್ತಾಡ ಮಾಡತ್ತೀವಿ. ಟ್ರಿಪ್ಪಿಗೆ ಹೋಗ್ಲಾಕ ಅಣ್ಣವ್ರು ಬೀಳ್ಲಾಕ ಹೊಂಟಾರ್ರಿ ಗದಲಾಗ. ಗಾಡಿ ನಾನೇ ನಡ್ಸತ್ತೆ, ನಡ್ಸ್ಲಾಕ ಬ್ಯಾಗ್ ಅದ ಅಂತೇಳಿ ನಡ್ಸ್ಲಾಕ ಹೊಂಟಿಲ್ಲ. ಈಗ ನೋಡಿ ಈಗ ನೋಡ್ಬೋದು ಗದಲಾಗ ಫಸ್ಟ್ ಕ್ಲಾಸ್ಲಿಂದ ನಡೆದೇ ನೋಡ್ರಿ. ನಡ್ರಿ ಅಣ್ಣ ಡೈರೆಕ್ಟ್ ಹೋಗೋರಿ ಕಾಲೇಜ್ಗ, ಅಲ್ಲೇ ಸಿಗ್ತೇವೆ ನಿಮಗೆ. ನೋಡ್ಬೋದ್ರಿ ಈಗ ಇಲ್ಲಿ ಕಾಲೇಜ್ಗೆ ಹೋಗಲ್ಲ ಟ್ರಿಪ್ಪಿಗೆ ಅಂತೇಳಿ ಎಲ್ಲರೂ ರೆಡಿಯಾಗಿ ನಿಂತಾರ. ಬಸ್ಸಿಗೆ ವೇಟ್ ಮಾಡತ್ತಾರ ನೋಡ್ರಿ. ಸಿಕ್ಕ ನೋಡ್ರಿ ಈಗ ಅಬೇಣ ಬಿಟ್ಟು ನಡೆದ ನೋಡ್ರಿ ನಮಗೆ ಗೈಸ್. ನಾನು ಅಮಿತ್ ಇದ್ದೇವ್ರಿ ಅಲ್ಲಿ ಕಾಲೇಜ್ದಾಗ. ಪೂರ ನೈಟ್ ಆಗ್ಯದ, ಟೈಮ್ 8 ಆಗ್ಯದ. ಬಟ್ ಹಂಗಾರಿ ಅಂದ್ರೆ ಬಸ್ಸು ಬರ್ತದ ಅಂದ್ರಿ 7ಕ್ಕೆ. ಬಟ್ ಇನ್ನೂ ಬಸ್ ಬಂದಿಲ್ಲ. ಬಸ್ ನನ್ನ ಅನ್ಸ ಮಟ್ಟಿಗೆ 9ಕ್ಕೆ ಬರ್ತದೆ. ಇಲ್ಲಿಂದ ಬಿಡ್ತೇವೆ 9:30 10 ಗೈಸ್. ನಾವು ನಡೆದಿದ್ದೇವ್ರಿ. ಬಟ್ ನಾವು ಮಿಸ್ ಮಾಡ್ಕೊಳತ್ತೇವೆ ಇಬ್ಬರಿಗೆ. ಯಾರ್ಯಾರಿಗೆ ಅಂದರು ಒಂದು ಪವನು ಮತ್ತು ಸುಧಾಕರ್ ರೀ. ಸೊ ಯಾಕಂದ್ರೆ ಅವ್ರಿಬ್ಬರಿಗೆ ಈಟ್ ಮಿಸ್ ಮಾಡ್ಕೊಳ್ಳೋದು ಅಂದ್ರೆ ಇದಕ್ಕಿಂತ ಫಸ್ಟ್ ಒಂದು ಕಪ್ಪಿ ಟ್ರಿಪ್ಪಿಗೆ ಹೋಯ್ತು ಅಂತೇಳಿ ಪ್ಲಾನ್ ಆಗಿತ್ತು ರೀ. ಸೊ ಅವರೆಲ್ಲ ಬಂದಿರೋ, ಅವ್ರು ತೋಲ್ ಅಂದ್ರೆ ಭೀ ರೊಕ್ಕ ಖರ್ಚು ಮಾಡ್ಕೊಂಡು ಬಂದಿರು. ಬಟ್ ಕೆಲಸ ಎಲ್ಲ ಬಿಟ್ಕೊಟ್ಟು ಬಂದಿರು. ಬಟ್ ಹೋಗ್ಲಕ್ಕೆ ಆಗಿಲ್ಲ ರೀ. ಸೊ ಅವ್ರಿಬ್ಬರಿಗೆ ತೋಲ್ ಮಿಸ್ ಮಾಡ್ಕೊಳ್ಳೋದೇವಿ. ಅವ್ರು ಐ ಹೋಪ್ ಈ ವ್ಲಾಗ್ ನೋಡತ್ತಾರ ಅವರು. ಗೈಸ್ ನಿನಗೆ ಬಿಟ್ಟು ಹೋಗಿದೆ ಬಟ್ ಓಟೇನು ಮನ್ಸಿಲ್ಲ. ಬಟ್ ನಡೆದಿದೆ ನಡಿ, ಮಿಸ್ ಯು. ಮತ್ತು ನಿಂಗೆ ಏನದ ನಿಂಗಿಲ್ಲ ಕುಂತಲ್ಲೇ ತೋರಿಸ್ತೆ ಹೆಂಗ ಅಂತೇಳಿ ನಡಿ. ಮತ್ತು ಈಗ ಆಲ್ಮೋಸ್ಟ್ ಹೊಸ ಮಂದಿ ಎಲ್ಲರೂ ಸ್ಟೂಡೆಂಟ್ ಬಂದಾರ್ರಿ. ಯಾವ್ದು ಬಸ್ ಕಟ್ಟ್ಯಾರ ಅಂದ್ರೆ ರಾಜಹಂಸ ರೀ. ಮತ್ತು ರಾಜಹಂಸ ಕಟ್ಟಿ ಮೈಸೂರ್ದಾಗ ಇದಿಂದು 5 ಕಳ ಮಾಡಕ್ಕೆ ನಡೆದಾರ ಅಂದಿನಾಗ್ರಿ. ರಾಜಹಂಸ ಕಟ್ಟ್ಯಾರ. ಸೊ ಹೋಗಾರ ಬರ್ರಿ ಬಸ್ ಹೆಂಗಿರ್ತದ, ಮತ್ತು ನಾವು ಎಷ್ಟು ಮಂದಿ ಇದ್ದೇವಿ, ಮತ್ತು ಯಾರ್ಯಾರು ಬಂದಾರ ಅಂತ ಹೇಳಿ ನಿಮ್ಗೆ ಅಷ್ಟು ವಿಡಿಯೋ ತೋರಿಸ್ತೇಲಿ. ಅದು 2 ದಿನಕ್ಕೆ ಒಂದೊಂದು ಬ್ಲಾಗ್ ಮಾಡ್ತೇರಿ. ತೋಲ್ ದೊಡ್ಡದು ಮಾಡೋದು ಬೇಡ. ಸುಮ್ಕೆ ತೋಲ್ ದೊಡ್ಡದು ಮಾಡಿದ್ರೆ ನಿಮಗೂ ಒಳಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಆಲ್ಮೋಸ್ಟ್ ತೋಲ್ ಸಣ್ಣದು ಮಾಡಕ್ಕೆ ನೋಡ್ತೆ, ಟ್ರೈ ಮಾಡ್ತೆ. ಬರ್ರಿ ಮತ್ತೆ ಬಸ್ ಬಂದಿಲ್ಲ. ನಾ ಬಸ್ ಬಂತು ಅಂದ್ರೆ ನಿಮಗೆ ಡೈರೆಕ್ಟ್ ಅಲ್ಲೇ ಕಂಟಿನ್ಯೂ ಸಿಗ್ತೆ. ಗೈಸ್ ನೋಡ್ಬೋದ್ರಿ ಈಗ ಇವತ್ತು ವೇಟಿಂಗ್ ಮಾಡಿದ ಬಸ್ ಬಂತು ನೋಡ್ರಿ ರಾಜಹಂಸ. ಈಗ ಗೈಸ್ ಈಗ ಪೂರ ಆಗ್ಲತ್ತೋಡ್ರಿ ಒಳಗೆ ಸಾಮಾನುಗಳು. ಈಗ ಯಾರ್ದವ್ರು ಕೂಳತ್ತೋಡ್ರಿ ಈಗ ಒಳಗೆ ಜಾಗ ಹಿಡ್ಕೊಂಡು. ಬರ್ರಿ ಸಾಮಾನು ವಸ್ತು ಹಾಕಕ್ಕಾರ ನಮ್ದು ಅದ ಜವಾಬ್ದಾರಿ. ಸರ್ ಈ ಕಡೆ ನೋಡ್ರಿ ಈಗ ಸ್ಮೈಲ್ ಪ್ಲೇಸ್ ರೀ ಸರ್. बोलो भारत माता की, बोलो भारत माता की. BV ಕಾಲೇಜ್ ವತಿಯಿಂದ ಆರ್ಟ್ಸ್ ಫ್ಯಾಕಲ್ಟಿದವರೆಲ್ಲ ಟ್ರಿಪ್ಪಿಗೆ ನಡೆದಾರ ಸೌತ್ ಕರ್ನಾಟಕ. ಅದಕ್ಕೆಲ್ಲ ಹುಡುಗರಿಗೆ ಮತ್ತು ಶಿಕ್ಷಕರಿಗೆ ಎಲ್ಲ ಟೂರ್ ಸಲುವಾಗಿ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರಗಳು. 2025-26ನೇ ಸಾಲಿನ ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಾ ವಿಭಾಗದ ವತಿಯಿಂದ ಈ ಒಂದು ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ದಿನ ಅಂದರೆ ದಿನಾಂಕ 24, 25, 26, 27, 28 ಇವು 5 ದಿವಸಗಳ ಒಂದು ಕರ್ನಾಟಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರವಾಸಕ್ಕೆ ನಮ್ಮ ಕಾಲೇಜು ವತಿಯಿಂದ ಶುಭ ಹಾರೈಕೆಯನ್ನು ತಮಗೆಲ್ಲರೂ ತಿಳಿಸುತ್ತಾ ಈ ಒಂದು ಪ್ರವಾಸ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಬರಬೇಕೆಂದು ಎಲ್ಲರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಸೊ ಗೈಸ್ ನೋಡ್ಬೋದ್ರಿ ಈಗ ಎಲ್ಲ ಬಸ್ ಎಲ್ಲ ರೆಡಿ ಆಗ್ಯದ. ಹೊಸ ಮಂದಿ ಇಲ್ಲಿ ಒಳ ನಡೆದಾರ. ಮತ್ತು ಮೇಲೆ ಮತ್ತೆ ಈಗ ಪೇರೆಂಟ್ಸ್ ಎಲ್ಲ ಬಿಡ್ಲ ಬಂದಾರ ನೋಡ್ರಿ. ಮತ್ತು ನಮ್ದು ನೋಡೋದು ಪ್ರಿನ್ಸಿಪಲ್ ಮಾಡೋರೆಲ್ಲ ಮಾತಾಡ್ಯಾರ ನೋಡ್ರಿ. ಗೈಸ್ ಫೈನಲಿ ನಮ್ದೆಲ್ಲ ಟ್ರಿಪ್ ಸಕ್ಸಸ್ ಐತ್ರಿ. 2026 ಇಲ್ಲಿ ನೋಡ್ಬೋದು ಈಗ ಇಷ್ಟು ಮಂದಿ ನಮ್ಮ ಬಸ್ಸು ಮತ್ತೆಲ್ಲ ಫುಲ್ ಕುಂತಾರ. ಗೈಸ್ ಬರ್ರಿ ಏನಾಗಲ್ಲ ಎಂಜಾಯ್ ಮಾಡ್ರಿ ನಮ್ದು ಟ್ರಿಪ್. ಸೊ ಬರ್ರಿ ಮತ್ತೆ ಒಳಗೆ ಎಷ್ಟು ಮಂದಿ ಕುಂತಾರ ಹೆಂಗ್ ಕುಂತಾರ ಅಂತ ಫುಲ್ ತೋರಿಸ್ತೇವೆ ಬರ್ರಿ. बोल भवानी माता की जय.
ಗೈಸ್ ಫೈನಲಿ ಮತ್ತು ಬಸ್ಸಿಗೆ ಪೂಜೆ ಮಾಡ್ಕೊಂಡು ಗ್ರೂಪ್ ಫೋಟೋಸ್ಕೊಂಡು ಮೇಡಮ್ ಅವರೆಲ್ಲ ಮಾತಾಡಿಂದೆಲ್ಲ ವಿಡಿಯೋ ಮಾಡ್ಕೊಂಡು ಮತ್ತು ನಾವು ಬೀದರ್ಲಿಂದ ಬೆಳ್ಳೆದೋಡ್ರಿ ಮುಂದಿನ ಪ್ರಯಾಣ ಚಲೋ ದೇಕಿಂಗೆ. ಫೈನಲಿ ನಡೆದೇವ್ರಿ. ಈಗ ನಮ್ಮ ಅಣ್ಣವರು ಪ್ರಿಯರ ಹೋಗ್ಲಿಕ್ಕೆ ನೋಡ್ರಿ ಅಣ್ಣವರು. ಸರ್ ಹಾಯ್ ಮಾಡ್ರಿ ನೋಡ್ರಿ. ನೋಡ್ಬೋದ್ರಿ ಹೊಸ ಮಂದಿ ಅರ್ರಿ ನಿಮಗೆ ತೋರಿಸ್ದೆ. ನಮ್ದು ಬೀದರ್ ಸಿಟಿ ದಾಟ್ಲಿ ಒಟ್ಟು ಎಸ್ ಮಂದಿ ಬಂದೇವಿ, ಎಸ್ ಮಂದಿ ನಡೆದೇವಿ. ಗಾಯ್ಸ್ ನೋಡ್ಬೋದ್ರಿ ಈಗ ಕರ್ಣ್ಯಾಪುರ ನಿದ್ದೆ ಮಾಡಲ್ಗಪ್ಲೆ ಕುಂತ ನೋಡ್ರಿ ರೋಡ್ ನೋಡ್ಕೊತ ಕೈಲಿ. ಗೈಸ್ ನಾವು ಎಷ್ಟು ಮಂದಿ ನಡೆದೇವು ಅಂತೇಳಿ ಒಂದು ಕ್ಲಿಪ್ಸ್ ತಗೊಂಡಿದ್ದೇವೆ ನೋಡ್ರಿ. ನೋಡ್ಬೋದು ಈಗ ಈಸ್ ಮಂದಿ ನಡೆದೇವು. ನಮ್ಮ ಅಧ್ಯಕ್ಷರ ಪೂರ ಲಾಸ್ಟ್ ಅಂತ ಹೇಳ್ರಿ ಪೂರ ಬೆಂಕಿಲಿಂದ. ಸೊ ಎಲ್ಲರೂ ಕುಂತೀವಿ ನೋಡ್ರಿ ಫಸ್ಟ್ ಕ್ಲಾಸ್ಲಿಂದ. ಗೈಸ್ ನಮ್ಮ ಕಾಲೇಜಾಗ 6 ತಿಂಗಳು ಹಿಡಿದು ಪ್ಲಾನ್ ನಡೆದೈತ್ರಿ. ಸೊ ಆರ್ ಕಪ್ಪಿ ಹೋಗ್ಬೇಕಿತ್ತು, ಏನೋ ಒಂದು ಕಾರಣದಿಂದ ಕ್ಯಾನ್ಸಲ್ ಆಗ್ಯದ. ಬಟ್ ಇವಾಗ ನಾವು ನಡೆದೇವ್ರಿ ಹೊಸ ಮಂದಿ ಮತ್ತೆ ಬರೋದವ್ರಿಗೆ ಒಂದು ಮಾತು ಹೇಳಿದ್ರಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ಟೈಮ್ ಹೋಗ್ಬೇಕಂದ್ರೆ ನಿಮಗೆ ಸಿಗ್ಬೋದು ನಿಮಗೆ ಎಂಜಾಯ್ಮೆಂಟ್. ಬಟ್ ಈ ಲೆವೆಲ್ ನಿಮಗೆ ಎಂಜಾಯ್ಮೆಂಟ್ ಸಿಗಲ್ಲ ಮತ್ತೆ ಕಾಲೇಜ್ ಕಡೆಯಿಂದ ಬಿ ಬರ್ಲಕ್ಕಾಗಲ್ಲ. ಸೊ ನೋಡ್ಬೋದ್ರಿ ನಾವು ಎಷ್ಟು ಮಂದಿ ನಡೆದೇವು, ಹೊಸ ಮಂದಿ ಚಿಲ್ಲಾಗಿ ನಡೆದೇವಿ. ಮಂದಿ ಬರೋದವ್ರು ವಿಡಿಯೋ ನೋಡ್ರಿ, ಅಲ್ಲೇ ಹೊಟ್ಟಿ ಹುಡ್ಕೋರಿ. ಮಗದ 12 ನಾವು ಅಲ್ಲಿ ಬಂದೇವ್ರಿ ಅಂದ್ರೆ ಈಗ ಜೇವರ್ಗಿರಿ ಗೈಸಿಕ ಜೇವರ್ಗಿರಿ ಅಲ್ಲಿ ಬಂದೇವಿ. ನೀವು ಊಟ ಮಾಡ್ರ ಅಂತೇಳಿ. ಸೊ ಬರ್ರಿ ಊಟ ಮಾಡ್ಕೊಂಡು ನೀನು ಬಿಡರಿ. ನೈಟ್ ಎಲ್ಲಿ ನಿಂದ್ರಪ್ಲೇನ್ರಿ ನಡೀಲಿ ಖಾಲಿ. ಗೈಸ್ ಒಳಗೆ ಏನು ಹೋಟೆಲ್ ಅದ ಅನ್ಕೊಂಡಿದ್ದೇವೆ. ಬಟ್ ಇದು ಏನದ ಅಂದ್ರೆ ಗುಡಿ ಅದ ರೀ. ಊಟ ಮಾಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ನೈಟ್ ಸ್ಟೇ ಕೂಡಲ್ ಸಂಗಮತ್ ರೀ. ಸೊ ಅದ್ರ ಸಲಕ್ಕೆ ಊಟ ಮಾಡ್ಕೊಳಕ್ ಹಡದ್ರ ಬರ್ರಿ. ನಸೀಬು ಈಟ್ ಖರಾಬ್ ಅದ. ಊಟ ಕುಂತಾಗೆ ಮಳಿ ಬಂತ್ರಿ. ಸೊ ಅದ್ರ ಸಲಕ್ಕೆ ಊಟ ಕುಂತಿನವ್ರಿಗೆ ಮಳಿ ಬಂದ ಅಂತೇಳಿ ಮತ್ತೆ ಥೋಡೆ ಬಟ್ ಊಟ ಮಾಡ್ಕೊಂಡು ಮತ್ತೆ ನಡೆದೇವ್ರಿ ಮುಂದಿನ ಪ್ರಯಾಣ ನಮ್ದು. ಅಧ್ಯಕ್ಷರೇ ಗೌಡ್ರೆ ಊಟ ಮಾಡಿದ್ರಿ? ನೆಕ್ಸ್ಟ್ ಟೈಮು ಅರೌಂಡ್ ಇವಾಗ 1:46 ಆಗ್ಯದ್ರಿ ಟೈಮು. ಈಗ ತನಕ ಕುಣ್ದೇವಿ. ಅದ್ರೊಳಗಾರ ಪ್ರಾಬ್ಲಮ್ ಏನಿಲ್ರಿ. ಬಟ್ ಮಳಿನೇ ಹೊಂಟದ. ನಮಗೆ ನಾಳೆ ನೋಡ್ಲಾಕ್ ಆಯ್ತದ ಅಂತೇಳಿ ಡಗ್ ಕಲತ್ತದ. ಮಳಿ ಅಂದ್ರೆ ಬಿ ಲಾಸ್ಟೇ ಮಳಿ ಹೊಂಟದ್ರಿ ನಮಗೆ. ಇನ್ನ ಇವು ಕುಣಿಲತ್ತವ ಈಗ ಸಾಕಾಗ್ಯದ್ರಿ. ಈಗ ಮಕ್ಕೋಬೇಕಂಬ ಪ್ಲಾನ್ ನೋಡೋದ. ಅಣ್ಣ ಇಯರ್ಫೋನ್ ಹಚ್ಕೊಂಡು ಮಕ್ಕೋಣ ನೋಡ್ರಿ. ಬರೀ ಎಷ್ಟು ತನಕ ಕುಣಿತಾವ ಅವು ಕುಣಿಲೆಕ್ಕ ನಾವು ಮಕ್ಕೊಂಬರ 2 ಗಂಟೆ ರೆಸ್ಟ್ ಮಾಡರಿ. ವಯಸ್ಸು 2:10 ಆಗ್ಯದ್ರಿ. ಇಲ್ಲಿ ನೋಡ್ಬೋದು ನಮ್ದು ಕಂಡೀಷನು ಎಲ್ಲರದು ಖಾಲಿ ಸ್ವಿಚ್ ಆಫ್ ರೀ. ಸ್ವಿಚ್ ಆಫ್ ಮೀಟರ್ ಬೇಕೈತ್ರಿ ರಾತ್ರಿ ಮನೆ ಚಿಕ್ಕ. ಇಲ್ಲಿ ನೋಡ್ಬೋದು ಈಗ ಹೊಸ ಮಂದಿ ತೆಳೆ ಹೋಗ್ಲತ್ತರಿ ಎಲ್ಲರೂ ಮಕ್ಕೊಂಡಿ. ಬಟ್ ನಾವು ಇಲ್ಲಿ ರೋಡ್ ಕಾಯ್ಕೋತ ನಡೆದೇವ್ರಿ. ನಾನು ಕರೆಂಟ್ ತಿಂತ ಇದ್ದೇರಿ. ಎಲ್ಲರೂ ಸ್ವಿಚ್ ಆಫ್ ಆಗ್ಯಾರ. ನಮ್ ನೈರು ಸರ್ ಮತ್ತು ನಮ್ಮ ಮೇಡಮ್ ಅವರೆಲ್ಲ ಮೇಡಮ್ ಅವ್ರು ನಮಗೆಲ್ಲ ರಕ್ಷಣೆ ಕೊಡ್ಲತ್ತಾರ್ರಿ. ಅವ್ರು ಮಕ್ಕೊಂಬೋದಾಗಿಲ್ಲ. ಬಟ್ ಬೇರೆ ಸ್ಟೂಡೆಂಟ್ ಎಲ್ಲ ಮಕ್ಕೊಂದಾರ. ಮತ್ತು ಈಗ ಇಲ್ಲಿ ರೋಡ್ ಕಾಯ್ಲಾಗ ಏನೋ ಅಂತ ನೋಡ್ರಿ ಕೈಲಿಕ. ಗೈಸ್ ನಮಗೆ ನಿದ್ದೆ ಬರೋದು ಮನೆಗೆ ಪಿಕ್ಚರ್ ನೋಡ್ಕೋತ ಕೊಡ್ರಿ ದೋರ್ತಾನ ಅಂತಂದ್ರೆ ಟ್ರಿಪ್ಪಿನಾಗ ಬಂದ್ರೆ ನಿದ್ದೆ ಆಗಲ್ಲ. ಬರ್ರಿ ಗೈಸ್ ಚಣೆ ಮಾಡ್ಯಾರ ಇಲ್ಲಿಗ. ಗೈಸ್ ಟೈಮ್ ಅರೌಂಡ್ 2:30 ಅಲ್ಲತ್ತ. ಬಟ್ ಈಗ ಚಾಯ್ ಕುಳ್ಳೆ ನಿಂತೋಡ್ರಿ ಸರ್. ಸರಿಕ ಗಾಡಿ ರಾಜ್ಯ ಹಂಸ ನಿಂದಿರ್ಸಿದೇವ್ರಿ. ಸರ್ ಚಾಯ್ ಕುಡ್ಸತ್ತರಿಕ ಅಸ್ಲಂದಕ ಚಾಯ್ ಕುಳ್ಳಿದೇವ್ರಿ. 10 ರೂಪಾಯಿ ಚಾಯ್ ಅದ ವೇಸ್ಟ್ ಮಾಡಲ್ಗಪ್ಲೆ ಕುಳ್ಳಿದ್ದೇವೆ ನಾವು. ಬಟ್ ಒಳಗೆ ಎಲ್ಲರೂ ಮಕ್ಕೊಂಡ್ರ. ನಮ್ಮ ಅಧ್ಯಕ್ಷ ಚಾಯ್ ಕುಳ್ಳಿತಾರಲ್ಲಿ ಕದ್ದಿ ಕೋಲಕ್ ಒಳಗ ನೋಡ್ರಿ. ನಮ್ಮ ಗಾಡಿ ಹಂಗ ನೋಡ್ರಿ ಪೂರ ರಾಜ್ಯವಂಶ ಸಿಕ್ಕ ಚಾಯ್ ಕುಳ್ಳಿದಿರಿ. ಅಣ್ಣವ್ರು ಸಿಕ್ಕಾರ ನಮ್ಗ. ಅಣ್ಣವ್ರು ಸೋಲಾಪುರ ಹೊಡೆದಾರ. ಸರ್ ಹೇಳ್ರಿ ನಮ್ಮ ಬಗ್ಗೆದಾಗ ಏನ್ರ ಹೇಳ್ತೀರಿ ನಾವು. ನಮ್ಮ ಬಸ್ಸಿಗೆ ನೋಡಿ ನಿಮ್ಗೆ ಏನ್ ಅನ್ಸ್ಲಪ್ಪ ಹೇಳ್ರಿ ಸರ್. ನಾಚ್ಬೇಡ್ರಿ ಹೇಳ್ರಿ. ಟ್ರಿಪ್ ಹೋಗ್ಬರ್ಲಿ ಸರ್. ನೋಡ್ರಿ ಅಣ್ಣವ್ರು ಬಿ ನಮ್ಗೆ ಹ್ಯಾಪಿ ಜರ್ನಿ ಅಂತ ಹೇಳತ್ತಾರ. ಬಟ್ ಇಲ್ಲಿ ಒಳಗೆ ಕುಂತಿ ನಮ್ಮ ಸಿಮೆಂಟಿಂದು ಅಧ್ಯಕ್ಷರು ನೋಡ್ರಿ ಕಿಚಿಲ್ಲತ್ತ ನೋಡ್ರಲ್ಲಕ್ಕೋ ಚಾಯ್ ಕುಳಿದೇವ್ರಿ. ಬರ್ರಿ ಟೈಮ್ 3:04. ಬಟ್ ಸುಸು ಮಂದಿ ಮಕ್ಕೊಂದ್ರಿಕ ಯಾರು ಬಿ ಜಿಂದ ಇಲ್ಲ. ಇಲ್ಲೊಬ್ಬ ಹನಕ ಒಬ್ಬ ನಾವೊಬ್ಬ ನೋಡ್ರಿ. ಫೋನ್ ಥೋಡೆ ಸೈಡಿಗೆ ಇಟ್ಟು 1-2 ಗಂಟೆ ಮಕ್ಕೊಂಡೆ ಅಂದರು. ಹಾಗೆ ಮತ್ತು ನಾಳೆಗೆ ಓಡಾಡೋದಿರ್ತದೆ 1-2 ಗಂಟೆ ಮಕ್ಕೊಂಡೆ ಅಂದ್ರೆ ಅಲ್ಲಿ ಕವರ್ ಆಯ್ತದ. ನಿದ್ದಿರ ಬರಲ್ಲ. ಬಟ್ ಒದ್ದಾಡೋದ್ರಲ್ಲಿ. ಸೊ ಆಯ್ತು ನಾಳೆ ಡೈರೆಕ್ಟ್ ಮುಂಜಾನೆ ಸಿಗ್ತೇವೆ. ಗೈಸ್ ಟೈಮ್ ಆಗ್ಯದ 5:45. ಕೂಡಲ್ ಸಂಗಮ ಬಂದಿದ್ದೇವ್ರಿ. ಇಲ್ಲಿಕ ರೂಮ್ ತಗೊಂಡಾರ ಫ್ರೆಶ್ ಆಗಲಕ್ಕ. 1 ಗಂಟೆ ಟೈಮ್ ಕೊಟ್ರ ನಮಗೆ ಫ್ರೆಶ್ ಆಗಂತೇಳಿ. ಸೊ 1 ಗಂಟೆದ ಫ್ರೆಶ್ ಆಗಿ ಸಟ್ ಅಂತ ಹೋಗ್ಬೇಕ್ರಿ. ಮತ್ತೆ ನೋಡ್ರಿ ಕಿಲ್ ನೋಡ್ರಿಕ ಮತ್ತೆ ಯಾರು ಬಂದಾರಲ್ಲ ಕಿಲ್ತಿರಿ ಕಿಲ್ ನೋಡ್ರಿಕ ಫ್ರೆಶ್ ಆಗಕ್ ಬಂದೇವಿ. ಈ ಸಣ್ಣ ರೂಮಿನಾಗ ಫ್ರೆಶ್ ಆಗ ಬಂದೇವ್ರಿ. ಇದು ಅದೇನೇ ಇಟ್ಟಿಟ್ಸ್ ರೂಮು. ಒಮ್ಮಿಗೆ 15 ಮಂದಿ ಒಂದೇ ರೂಮಿನಾಗ ಬಂದೇವ್ರಿ. ಬರ್ರಿ ಫ್ರೆಶ್ ಆಗ 1 ಗಂಟೆ ಟೈಮ್ ಕೊಡಿರ್ತಾರ. ಕರ್ಕೊಂಡು ಹೋಗ್ರಿ ಆಫೀಸ್ ನೋಡ್ರಿ. ಈಗ ಕೂಡಲ್ ಸಂಗಮದಾಗ ಇದ್ದೇವ್ರಿ. ಫ್ರೆಶ್ ಆಗಿದ್ದೇವಿ. ಈಗ ಹೋಗಿ ದರ್ಶನ ಮಾಡ್ಕೊಬೇಕ್ರಿ. ಇನ್ನ ನಮ್ದು ಗೌಡ ಇನ್ನೂ ಸುಧಾರಿಸೋದ್ರಾಗ ನೋಡ್ರಿ ಇಲ್ಲಿಕ. ಬರ್ರಿ ಹೋಗ್ರಿ ದರ್ಶನ ಮಾಡ್ಕೊಂಡು ಬೇರೆ ಕಡೆ ಹೋಗ್ರಿ ಜಲ್ದಿ. ಸೊ ನೋಡ್ಬೋದ್ರಿ ಈಗ ಕೂಡಲ್ ಸಂಗಮ ಬಂದೇವಿ. ಅಲ್ಲೆಲ್ಲ ನಡೆದಾರ ನೋಡ್ರಿ ಗೈಸ್. ಕೂಡಲ್ ಸಂಗಮ ಬಂದೇವ್ರಿ. ಮತ್ತು ಕೂಡಲ್ ಸಂಗಮ ಬಗ್ಗೆದಾಗ ನಿಮ್ಗೆ ಎಕ್ಸ್ಪ್ಲೇನು ನಮ್ಮ ಮೇಡಮ್ ಅವ್ರ ಕೈಲಿ ಮಾಡಕ್ಕೆ ಹಚ್ತೇರಿ. ಶಾರ್ಟ್ ಆ್ಯಂಡ್ ಸ್ವೀಟ್ದಾಗ ಮಾಡಕ್ಕೆ ಹಚ್ತೆ.
ಸೊ ಬರ್ರಿ. ಗೈಸ್ ಇದು ಎಲ್ಲಿ ನೋಡತ್ತೀರಿ, ಇದು ಕೂಡಲ್ ಸಂಗಮದಾಗ ತ್ರಿವೇಣಿ ಸಂಗಮ ಅಂತ ನೋಡ್ರಿ. ಇಷ್ಟು ದೊಡ್ಡದ, ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಅದ ರೀ. ಬಟ್ ನಮ್ಗೆ ಒಟ್ಟು ಟೈಮ್ ಇಲ್ಲ ಇಲ್ಲಿ ಬೋಟಿಂಗ್ ಮಾಡಕ್ಕೆ. ಸೊ ನೋಡ್ಬೋದು ಈಗ. ಗೈಸ್ ಈಗ ನಾವು ನಡೆದೇವ್ರಿ ಕೂಡಲ್ ಸಂಗಮ ಕೆಳಗ. ಸೊ ಕೆಳಗ ರೌಂಡ್ 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 ಹೊಡೆದಿ ಕೆಳಗೆ ಹೋಗೋದ ರೀ. ಸೊ ಅದ್ರ ಸಲಕ್ಕೆ ನಾವು ಭೀ ಕೆಳಗೆ ನಡೆದೇವಿ. ಡೌನಿನಾಗ ಅದ ರೀ, ಬರ್ರಿ ಮತ್ತೆ ಹಂಗದಂಗೆ ತೋರಿಸ್ತೆ. ಗೈಸ್ ಮ್ಯಾಲಿಂದ ನೋಡ್ಬೋದ್ರಿ ಈಗ ಪೂರ ಲಾಸ್ಟೇ ವ್ಯೂ ಅಂತೇಳಿ ಇಲ್ಲಿ ಕೆಳಗೆ ನಿಂತು ನೋಡಿದೆ ಅದ್ರ ಮ್ಯಾಲ. ಗೈಸ್ ಕೂಡಲ್ ಸಂಗಮದ ಏನ್ ಬಿ ಇಷ್ಟ ಅದಲ್ಲ ನಮ್ಮ ಮೇಡಮ್ ಅವ್ರು ಹೇಳ್ಕೊಡ್ತಾರ. ಸೊ ಕೇಳ್ರಿ. ನಾವು ಕೂಡಲ ಸಂಗಮ ಸ್ಥಳದಲ್ಲಿ ಇದ್ದೀವಿ. ಬಸವಣ್ಣರ ಐಕ್ಯ ಸ್ಥಳ ಕೂಡಲ ಸಂಗಮ ಪ್ರಶಾಂತವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಜೊತೆಗೆ 3 ನದಿಗಳಿಂದ ಆವೃತವಾಗಿರ್ತಕ್ಕಂಥ ಘಟಪ್ರಭಾ, ಮಲಪ್ರಭಾ ಮತ್ತು ಕೃಷ್ಣ, ಈ 3 ನದಿಗಳ ಒಂದು ಸಂಗಮದಿಂದ ತ್ರಿವೇಣಿ ಸಂಗಮದ ನೀರಿನ ಮಧ್ಯದಲ್ಲಿ ಐಕ್ಯ ಸ್ಥಳ ಇರೋದು ಒಂದು ಆಕರ್ಷಿತವಾಗಿರ್ತಕ್ಕಂಥ ಮತ್ತು ಪ್ರೇಕ್ಷಣೀಯವಾಗಿರ್ತಕ್ಕಂಥ ಸ್ಥಳವಾಗಿದೆ. ಇಲ್ಲಿ ಬಸವಣ್ಣವರ ಜಾತವೇದ ಮುನಿಗಳ ಒಂದು ಗದ್ದಿಗೆ ಕೂಡ ಇಲ್ಲೇ ಪಕ್ಕದಲ್ಲಿನೇ ಇದೆ. ಐಕ್ಯ ಸ್ಥಳ ಬಹಳ ಸುಖಕರವಾಗಿ ಮತ್ತು ಶಾಂತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಸೊ ಗೈಸ್ ನಾವು ಎಲ್ಲಿಗೆ ಭೀ ಹೋಯ್ತೀವಲ್ಲ ಆ ಪ್ಲೇಸಿಂದು ನಮ್ದು ಹಿಸ್ಟ್ರಿ ಮೇಡಮ್ ಅವ್ರ ಕೈಲಿ ಎಕ್ಸ್ಪ್ಲೇನ್ ಮಾಡ್ಲಾಕ್ ಹಚ್ತೀರಿ. ತೋಲ್ ಶಾರ್ಟ್ ಆ್ಯಂಡ್ ಸ್ವೀಟ್ದಾಗ ತೋಲ್ ಅಂದ್ರೆ ಭೀ ತೋಲ್ ಕಮ್ ಟೈಮಿನಾಗ ಎಕ್ಸ್ಪ್ಲೇನ್ ಮಾಡ್ತಾರ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗತ್ತಿರ್ಬೇಕು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಗೈಸ್ ಕೂಡಲ್ ಸಂಗಮ ನೋಡ್ಕೊಂಡೇವ್ರಿ. ಈಗ ಮತ್ತೆ ಬೇರೆ ಕಡೆ ನಡೆದೇವ್ರಿ, ಅಂದ್ರೆ ಹಂಪಿ ಪಟ್ಟದಕಲ್ಲು ಆ ಕಡೆ. ಸೊ ತಡ ಮಾಡಲ್ ಗಪ್ಲೆ ಡೈರೆಕ್ಟ್ ಅಲ್ಲೇ ಸಿಗ್ತೇವೆ ಬರ್ರಿ. ತೋಲ್ ದೊಡ್ಡದು ಮಾಡೋದು ಬೇಡ ವಿಡಿಯೋ. ಕೂಡಲ್ ಸಂಗಮಲಿಂದ ಡೈರೆಕ್ಟ್ ಐಹೊಳೆ ಪಟ್ಟದಕಲ್ಲು ಬಲ್ಲಿ ಬಂದೇವ್ರಿ. ಅಲ್ಲಿ ನಮ್ಮ ಮೇಡಮ್ ಅವರೆಲ್ಲ ಟಿಕೆಟ್ ತಗೊಳತ್ತಾರ. ಇಲ್ಲಿ ನೋಡ್ಬೋದು ಈಗ. ಇಲ್ಲಿ ಡೇಂಜರ್ ಕಾಣತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ನಮ್ದು ಫ್ರೆಂಡ್ಸ್ ಅವ್ರ ನೋಡ್ರಿ. ಇದೆಲ್ಲ ದೂರಲಿಂದ ಅವ್ರು ಸ್ನ್ಯಾಪ್ ಹಾಕ್ಲತ್ತಾರ ನೋಡ್ರಿ. ಇಲ್ಲಿ ಪಟ್ಟದಕಲ್ಲು ಈಗ ನೋಡಿದ್ರು ಪೂರ ಲಾಸ್ಟ್ ಚಾನ್ಸ್ ಅಂತ ನೋಡ್ಬೋದು ಈಗ. ಅಲ್ಲಿ ಗೈಸ್ ಐಹೊಳೆದಾಗ ಬಂದೇವ್ರಿ. ಬಟ್ ಇಲ್ಲಿ ಟಿಕೆಟ್ ತೊಗೊಂಬದ್ದ. ಟಿಕೆಟ್ ತಗೊಳಕ್ ಏನು ಬ್ಯಾಡಲತ್ತಿಲ್ಲ. ಬಟ್ ನಮ್ಮ ಮೇಡಮ್ ಅವ್ರು ಏನು ಹೇಳ್ತಾರ ಅಂದ್ರೆ ಸ್ಟೂಡೆಂಟರ ನೋಡ್ಲಾಕ್ ಬಂದಾರ, ಐತಿಹಾಸಿಕ ಸ್ಥಳ ಅದ, ಅದ್ರ ಸಲಕ ಡಿಸ್ಕೌಂಟ್ ಮಾಡಂದ್ರು ಡಿಸ್ಕೌಂಟು ಮಾಡಲ್ಲೋಗ್ಯಾರ. ಒಟ್ಟು ಖರಾಬ್ ಮ್ಯಾನೇಜ್ಮೆಂಟ್ ಅದ ಇಲ್ಲಿ, ಖರ ಹೇಳ್ಬೇಕಂದ್ರೆ ರಿಯಲ್. ಅದ್ರ ಸಲಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡ್ರಿ ಅಂತೇಳಿ ಫುಲ್ ಪೇ ಮಾಡಿ ನಡೆದ್ರಿ ಒಳಗೆ. ನೋಡ್ಬೋದು ಈಗ ಇವತ್ತನ ಅದೇ ಕಿರಿಕಿರಿ ನಡೆದ ಇಲ್ಲಿ. ನೋಡ್ರಿ ಈಗ ಮೇಡಮ್ ಅವರು ಪೂರ ಫಾರಿನ್ ಕಂಟ್ರಿದವ್ರು ಸರಿ ಫೋಟೋ ಹೊಸ್ಕೊಳತ್ತಾರ ಈಗ ಹೊಸ ಮಂದಿ. ಗೈಸ್ ಇವ್ರ ಮುಂದೆ ಬಾಲೋ ಭಾರತ್ ಮಾತಾ ಕಿ ಜೈ ಅಂಬರಿ ನೋಡ್ರಿ. ಇವ್ರ ರಿಯಾಕ್ಷನ್ ಹೆಂಗಿರ್ತದ. ಬಲೋ ಭಾರತ್ ಮಾತಾ ಕಿ. ಇಲ್ಲಿಂದ ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ಹೇಳ್ತಿ? ಆಕ್ರಿ ಫಾಲ್ತು ಮ್ಯಾನೇಜ್ಮೆಂಟ್ ಅದ ರೀ. ಯಾರು ಬರ್ಲಕ್ಕೆ ಹೋಗ್ಬೇಡ್ರಿ. ಸ್ಟೂಡೆಂಟ್ ಕಡೆಯಿಂದ ಒಂದು ₹5 ಕನ್ಸೆಷನ್ ಕೊಡ್ಲತ್ತಿಲ್ರಿ. ಅದ್ರ ಕಡೆಯಿಂದ ನಮ್ಮ ಹಿಸ್ಟೋರಿಕಲ್ ಪ್ಲೇಸ್ ವಿಸಿಟ್ ಭಾಳ ಕಡಿಮೆ ಆಗ್ಲತ್ತದ್ರಿ. ಅದಕ್ಕೆ ನಮ್ಮ ಹಿಸ್ಟ್ರಿ ಹಿಂದುಳಿಲತ್ತದ್ರಿ. ನಾ ಇಷ್ಟು ಹೇಳಕ್ ಬರ್ತದ್ರಿ, ಇದಕ್ಕಿಂತ ಹೆಚ್ಚಿಗೆ ಹೇಳ ಬರಲ್ಲ. ಮ್ಯಾನೇಜ್ಮೆಂಟ್ರ ಬೇಕಾರದ. ಗೈಸ್ ನೋಡ್ಬೋದ್ರಿ ಈಗ ಇದ್ರದ್ದು ಸಂಬಂಧಪಟ್ಟ ಎಲ್ಲ ಇಲ್ಲ ಅದ ನೋಡ್ರಿ. ನೋಡ್ಕೋರಿ ಗೈಸ್. ಒಳ ಬಂದಿವ್ರಿ. ನಮ್ಮ ಸರ್ ಕೆಂಪೇಗೌಡರು ಸರ್ ಹೇಳ್ರಿ ಒಂದ್ 2 ಮಾತು ಇಲ್ಲಿಂದ ಬಗ್ಗೆದಾಗ. ಬಹಳ ಅದ್ಭುತವಾದ ಸ್ಥಳ ಇದೆ. ನಮ್ಮ ಸಾಹೇಬರಿಗೆ ಸ್ವಲ್ಪ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು ಸರ್. ದೇವಾಲಯ ಇದು ವಿಶ್ವ ಪ್ರಸಿದ್ಧ ದೇವಾಲಯ ಐಹೊಳೆ ಶಿಲ್ಪಕಲೆ ತೊಟ್ಟಿಲು. ಇಲ್ಲಿನ ಒಂದು ದೇವಸ್ಥಾನ ನೋಡಿ ಕಣ್ತುಂಬಿಕೊಂಡು ನಮ್ಮ ಭವ್ಯ ಭಾರತ ಇತಿಹಾಸವನ್ನು ಪ್ರಚುರಪಡಿಸೋಣ. ಥ್ಯಾಂಕ್ ಯು ಗೈಸ್. ಇದು ಏನ್ ಬಿ ನೋಡ್ತಿರಲ್ಲ, ಇದು ಶಿಲ್ಪಕಲೆಯ ತೊಟ್ಟಿಲು ಅಂತೇಳಿ ಹೆಸರಾಗಿ ಪ್ರಸಿದ್ಧವಾಗ್ಯದ್ರಿ. ಒಂದು ಕಲಾಕೃತಿ ಅದ. ಇದು ಲಾಳಾಕೃತಿಯಲ್ಲಿರ್ತಕ್ಕಂಥ ಅಂದ್ರೆ ಕುದುರೆ ಲಾಳ ಇರ್ತಾವ ನೋಡ್ರಿ. ಇದು ಲಾಳಾಕೃತಿಯ ಒಂದು ದೇವಾಲಯ ಅಂತ ಕರೀತಾರ. ಇದು 4ನೇ ಶತಮಾನದಿಂದ 12ನೇ ಶತಮಾನದ ಒಂದು ಕಾಲ ಏನಲ್ಲ, ಬಾದಾಮಿ ಚಾಲುಕ್ಯರ ಕಾಲ. ಐಹೊಳೆ ಇದಕ್ಕ ನಾವೇನಂತೀವಿ ಶಿಲ್ಪಕಲೆಗಳ ತೊಟ್ಟಿಲು ಅಂತ ಕರಿತೀವಿ. ಕಲೆ ಮತ್ತು ಶಿಲ್ಪದಲ್ಲಿ ಶಿಲ್ಪಕಲೆ ಕಲಾವಿದರಿಗೆ ಒಂದು ಶಿಲ್ಪಕಲೆ ತೊಟ್ಟಿನ ಹೆಸರಾಗಿದೆ. ಇದೊಂದು ವಿಶ್ವದ ಎಲ್ಲಾ ಶಿಲ್ಪಕಲಾಕಾರರು ಇಲ್ಲಿ ತಮ್ಮ ಒಂದು ಕಲೆಯನ್ನ ಪ್ರಚುರಪಡಿಸಿ ಇಲ್ಲಿ ದೇವಾಲಯಗಳು ಮಾಡಿಬಿಟ್ಟಿದ್ದಾರೆ. ಆ ದೇವಾಲಯಗಳು ತಮ್ಮ ಭವ್ಯ ಭಾರತ ಇತಿಹಾಸವನ್ನ ಇಡೀ ಜಗತ್ತಿಗೆ ಸಾರುತ್ತವೆ. ನಮ್ಮ ಜೊತೆ ಇಂಗ್ಲೆಂಡ್ದವರು ಸಹಿತ ಬಂದಿದ್ದಾರೆ. ಅವರಿಗೂ ಸಹಿತ ನಮ್ಮ ಭವ್ಯ ಭಾರತದ ಒಂದು ಚರಿತ್ರೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿದ್ದೇವೆ. ಧನ್ಯವಾದಗಳು. ಗೈಸ್ ಇದೊಂದು ಕಲೆ ನೋಡಿದೇವ್ರಿ. ಪೂರ ಇದು ಭೈಸಾಬ್ ಪೂರ ಲಾಸ್ಟ್ ಅಂತೇಳಿರಿ. ಲಾಜವಾಬ್ ಅನ್ಕೋರಿ ಪೂರ ಲಾಸ್ಟ್ ಐತಿದೊಂದು. ಈ ಒಂದು ದೇವಾಲಯದ ತೊಟ್ಟಿಲುಗಳು ಅಂತ ಕರೀತಾರ್ರಿ. ಯಾಕಂದ್ರೆ ಇಲ್ಲಿ ದೇವಸ್ಥಾನಗಳು ಎಷ್ಟವ ಅಂದ್ರು
70ಕ್ಕಿಂತ ಭೀ ಹೆಚ್ಚಿಗೆ ದೇವಸ್ಥಾನಗಳವ ರೀ. ನೀವು ಆಲ್ಮೋಸ್ಟ್ ಇವಾಗ ನಮ್ಮ ಮೇಡಮ್ ಅವರು ಎಕ್ಸ್ಪ್ಲೇನ್ ಮಾಡಿದ ಬಗ್ಗೆದಾಗ ನೀವು ನೋಡಿರ್ಬೇಕು. ಮತ್ತು ಇನ್ನು ಬೇರೆ ಬೇರೆ ಹೆಂಗೆ ಅಂತೇಳಿ ಆಲ್ಮೋಸ್ಟ್ ನಾ ಎಕ್ಸ್ಪ್ಲೇನ್ ಮಾಡೋಕೆ ಮಾಡ್ತೆ ಕೋಶಿಶು. ಸೊ ನೋಡ್ರಿ ಬರ್ರಿ ಎಕ್ಸ್ಪ್ಲೇನ್ ಮಾಡ್ತೀವಿ ಮಾಡಲ್ಲ ಅಂತ ತೋರಿಸ್ತೆ. ಇಲ್ಲಿ ನೋಡ್ರಿ ಮತ್ತೀಗ ಸಂತು ಪೂರಾ ಇಲ್ಲಿ ಬ್ರಿಟಿಷರಿ ಮಾತಾಡತ್ತ ನೋಡ್ರಿ. ಇದಕ್ಕೆ ಚಕ್ರ ಗುಡಿ ಅಂತ ಯಾಕಂತಾರ ಅಂತಂದ್ರಲ್ಲ, ಇಲ್ಲಿ ಮ್ಯಾಲ ಅದ ನೋಡ್ರಿ ಚಕ್ರ. ಸೊ ಇದ್ರ ಸಲಕ ಇದಕ್ಕೆ ಚಕ್ರ ಗುಡಿ ಅಂತಾರ್ರಿ. ಮತ್ತು ಇಲ್ಲಿ ತೋರಿಸ್ಬೇಕಂದ್ರು ಇಲ್ಲಿ ಎಲ್ಲ ಒಮ್ಮಿಗೆ 70 ದೇವಸ್ಥಾನಗಳು ರೀ. ಒಂದಲ್ಲ ಎರಡಲ್ಲ ಮೂರಲ್ಲ, ಒಮ್ಮಿಗೆ 70 ದೇವಸ್ಥಾನಗಳು. ಅದ್ರ ಸಲಕ ಫುಲ್ಲು ರೌಂಡಾಗಿ ತೋರ್ಸೋದು ನೋಡ್ರಿ ನಿಮಗೆ. ಇಲ್ಲ ನೋಡ್ರಿ ಒಂದು ಇವು ಎಣ್ಸ್ಲಕ್ಕೆ ಹೋದ್ರಿ ಅಂದ್ರೆ ತೋಲವ ಸಣ್ಣ ಸಣ್ಣ ಒಂದವ ದೊಡ್ಡ ದೊಡ್ಡ ಅಲ್ಲವ. ಫುಲ್ಲು 70 ವಿಡಿಯೋಗಳು 70 ಗುಡಿಗಳವರೆಗೆ ಇಲ್ಲೇ. ಅದ್ರ ಸಲಕ ಫುಲ್ಲು ತೋರ್ಸ್ಲಕ್ಕಾಗಲ್ಲ. ಒಂದೊಂದು ಕ್ಲಿಪ್ಸ್ಗಳು ಹಾಕ್ತೀವಿ ನೋಡ್ಕೊರಿ. ಬಿಸಿಲಾಗ ಇಟ್ಟು ಸಾಕಾಗತ್ತದ ಅದ್ರೊಳಗೆ ತೆಗಿಬಿಗಿ ಲಾಸ್ಟಿಗೆ ಹೊಸ ಮಂದಿ ಹೇಳೋದ ನಮ್ಮ ಗೌಡ್ರ ಪೂರಾದು ವಜ್ಜೆ ಆಗೋಗಿದ್ರಿ ಬಿಸಿಲಾಗ. ಅಂದ್ರೆ ಇಂಥ ಟೈಮಿನಾಗ ಹಂಗಿರ್ಬೇಕು ಅಂದ್ರೆ ಕೂಲ್ ಇರಬೇಕು, ತಂಪಿರ್ಬೇಕು, ಅವಾಗ ಒಳ್ಳೆ ಮನ್ಸು ಐತಿರಿ ಅಂತದ. ಇವು ಪೂರಾ ಕಲ್ಲಿನಂತ ಬಿಸಿಲಾಗ ಕಲ್ಲಿನ ಗಪ್ಲೆ ಅಲ್ಲದೆ ನಾವು ಭೀ ಅವು ಫಾರಿನ್ ನಡೆದಾರ ಅವ್ರಿಗೆ ನೋಡಿ ನಮಗೆ ಹಂಗೆ ಒಳತ್ತದ. ಈಗ ಈಸ್ ಮಂದಿ ನೋಡ್ರಿ ಒಮ್ಮಿಗೆ ವಜ್ಜೆ ಆಗ್ಯಾವ, ಎಲ್ಲರೂ ವಜ್ಜೆ ಆಗ್ಯಾವ್ರಿ. ಈಡ್ಗನ ಬಿಸಿಲಾಗ ವಜ್ಜೆ ಆಗ್ಯಾವ್ರಿ, ಫೋಟೋ ಆಗ್ಯಾವ. ಗೈಸ್ ಇದು ವಿಡಿಯೋನ ಕದ್ದಿ ಮಾಡಿದಿರಿ ಅಂದ್ರೆ ಒಳಗೆ ಮ್ಯೂಸಿಯಮ್ದಾಗ ಇದು ಒಟ್ಟು ನಕ್ಷೆ ಐತ್ರಿ. ಸೊ ನೋಡ್ಬೋದು ನಕ್ಷೆ ಇಟ್ಟು ಮಸ್ತ್ ಅದ. ಟೈಮ್ ಆಗ್ಯದ 11 ಗೈಸ್. ಈಗ ಊಟ ಇಲ್ಲ, ನಾಷ್ಟ ಈಗ ಮಾಡತ್ತಿದೇವ್ರಿ. ಈಸ್ ಮಂದಿ ಕಲ್ತಿ ನಾಷ್ಟ ಮಾಡ್ಕೊಂಡು ಮತ್ತೆ ಮುಂದಿನ ಪ್ಲೇಸಿಗೆ ನಾವು ನಡೆದೇವ್ರಿ. ನಾವು ಹೋಗೋತನ ಏನೋ ಬಸ್ ನಿಂತಿತ್ತು. ಈಗ ನೆಕ್ಸ್ಟ್ ಪ್ಲೇಸಿಗೆ ನಡೆದೇವು. ಸರ್ ಈಗ ಪ್ರಾಜೆಕ್ಟ್ ವರ್ಕ್ ಮಾಡ್ತಾರೋಡ್ರಿ ಇಲ್ಲಿ. ಈಗ ಹೇಳಿ ಐತಿ ಈಗ ಬಾದಾಮಿಗೆ ನಡೆದೇವ್ರಿ. ಗೈಸ್ ಬಾದಾಮಿಗೆ ಬಂದೇವ್ರಿ. ಇಲ್ಲಿಂದ ಪ್ಲೇಸರ ಪೂರ ಲಾಸ್ಟ್ ಐತೆ ಅಂತ ತಿಳ್ಕೊರಿ. ಯಾವ ಥರ ಅಂದರು ಪಿಕ್ಚರ್ದಾಗ ಯಾವ ಥರ ಇರ್ತದೆ ನೋಡ್ರಿ, ಅದ್ರಕಿನ್ನ ಲಾಸ್ಟ್ ಅಂತೇಳಿ ಲಾಜವಾಬು. ಸೊ ಗೈಸ್ ಬಂದೇವ್ರಿ. ಈಗ ಫೈನಲ್ ನಾವು ಪಟ್ಟದ ಕಲ್ಲಗೆ. ಈ ಪಟ್ಟದ ಕಲ್ಲದ ಬಗ್ಗೆದಾಗ ನಿಮಗೆ ಬೇಕು ಅಂತಂದ್ರೆ ಈಗ ನಾ ಸರ್ ಬಲ್ಲಿ ಹೋಗಿ ಈಗ ಇನ್ಫಾರ್ಮೇಶನ್ ತಗೋತೇವೆ ನೋಡ್ರಿ. ಬರ್ರಿ. ಪಟ್ಟದ ಕಲ್ಲು ಬಾದಾಮಿ ಕಾಲದ ಒಂದು ಐತಿಹಾಸಿಕ ಪ್ರದೇಶ. ಈ ಪ್ರದೇಶ ನೋಡಿದಾಗ ನಮಗೆ ಬಹಳ ಅದ್ಭುತ ಅನಿಸ್ತದೆ. ಅವತ್ತಿನ ಕಲೆ ಯಾವುದೇ ಶಾಲಾ ಕಾಲೇಜು ಹೋಗೋದಿದ್ರು ಸಹಿತ ಇವತ್ತಿನ ಒಂದು ಅಭಿಯಂತರರನ್ನ ಮೀರಿಸ್ತಕ್ಕಂಥ ಒಂದು ಕಲೆಯನ್ನು ಅವರು ಪ್ರಚುರಪಡಿಸಿದ್ರು. ಅಂಥ ಕಲೆ ಈ ಜಗತ್ತಿನ ಎಲ್ಲೂ ಸಿಗೋದಿಲ್ಲ, ಅದು ಕೇವಲ ಕರ್ನಾಟಕ ಮಾತ್ರ ಸಿಗುತ್ತದೆ. ಈ ಪಟ್ಟದ ಕಲ್ಲಿನ ಐತಿಹಾಸಿಕ ಸ್ಥಳಗಳನ್ನು ವಿದೇಶಿ ಪ್ರವಾಸಿಗರು ಬಂದು ನಮ್ಮ ಕರ್ನಾಟಕದ ಒಂದು ಪ್ರವಾಸಿ ತಾಣಗಳನ್ನು ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿಪಡಿಸಲು ಅವರು ಸಹಿತ ವಿದೇಶಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಈ ನಮ್ಮ ಕಲೆಯನ್ನು ಉಳಿಸುವುದು ನಮ್ಮ ಕರ್ತವ್ಯ. ಇತಿಹಾಸ ವಿದ್ಯಾರ್ಥಿಯಾಗಿ ನಾವೆಲ್ಲರೂ ಈ ಒಂದು ಕಲೆಯನ್ನು ಉಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ. ಈ ಕಲೆಗೆ ನಾವು ಪ್ರೋತ್ಸಾಹ ಕೊಡೋಣ. ನಮ್ಮ ಕರ್ನಾಟಕ ವೈಭವವನ್ನು ಗತವೈಭವವನ್ನು ಜಗತ್ತಿನ ಎಲ್ಲ ಕಡೆ ಪಸರಿಸೋಣ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಟ್ಟದಕಲ್ಲು ಬಾದಾಮಿ ಚಾಲುಕ್ಯರ ಒಂದು ಐತಿಹಾಸಿಕ ಸ್ಥಳ. ಇದರಲ್ಲಿ ಗಳಗನಾಥೇಶ್ವರ, ಸೋಮೇಶ್ವರ, ಕಾಶಿ ವಿಶ್ವೇಶ್ವರ ಎನ್ನುವಂತಹ ದೇವಾಲಯಗಳಿವೆ. ಈ ಪಟ್ಟದಕಲ್ಲಿನ ದೇವಾಲಯಗಳ ವೇಷರ ಶೈಲಿಯನ್ನು ಒಳಗೊಂಡಿದೆ. ಅಂದರೆ ದ್ರಾವಿಡ ಮತ್ತು ಆರ್ಯ ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥ ಒಂದು ದೇವಾಲಯಗಳು ಆಗಿವೆ. ಬಹಳ ನೈಪುಣ್ಯತೆಯಿಂದ ಮತ್ತು ಅದರ ಜೊತೆಗೆ ಅವರು ವಿಶೇಷವಾಗಿರ್ತಕ್ಕಂತಹ ಒಂದು ಕಲೆಯನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಈಗಲೂ ಕೂಡ 4ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಇದ್ದಂತಹ ಕಾಲಾವಧಿ ಈಗಲೂ ಕೂಡ ಇವು ಅಷ್ಟೇ ಒಂದು ಅದ್ಭುತಪೂರ್ವವಾಗಿರ್ತಕ್ಕಂತಹ ಇತಿಹಾಸವನ್ನ ಎಲ್ಲ ನಮಗೆ ಪ್ರತಿಬಿಂಬಿಸುವಂತಹ ಒಂದು ಪ್ರತಿಬಿಂಬಗಳಾಗಿವೆ. ಇವೆಲ್ಲ ಬಾದಾಮಿ ಚಾಲುಕ್ಯರ ಕಲೆ ವಾಸ್ತುಶಿಲ್ಪಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಈ ಎಲ್ಲ ಮಹಾಕೂಟ, ಈ ಎಲ್ಲ ಪ್ರದೇಶಗಳು ಬಹಳ ಉತ್ತಮವಾಗಿರ್ತಕ್ಕಂತಹ ಪ್ರದೇಶಗಳಾಗಿವೆ. ಈಗ ನಾವು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಇತಿಹಾಸವನ್ನ ಅಧ್ಯಯನ ಮಾಡ್ತಾ ಇತಿಹಾಸದ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸ್ತಾ ಇರೋದು ನಮ್ಮೆಲ್ಲರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ಬೋದು. ಗೈಸ್ ಕೇಳಿದ್ರಲ್ಲ ನಮ್ದು ಮೇಡಮ್ ಅವ್ರದ್ದು ಇದ್ರ ಬಗ್ಗೆದಾಗ ಹೇಳಿದ್ದು. ಸೊ ನಾ ಇದ್ರ ಬಗ್ಗೆದಾಗ ಓದಿ ಮಟ್ಟಿ ಹೇಳೋದಕ್ಕಿಂತ ಭೀ ಆಲ್ಮೋಸ್ಟ್ ಎಲ್ಲ ಕೊನೆ ಇದ್ದಿಂದ ನಮ್ದು ಮೇಡಮ್ ಅವ್ರಿಗೆ ಅವ್ರ ಸೈಲಿಂದ ಅವ್ರ ಬಾಯಿಲಿಂದ ಹೇಳಕತ್ತಿದ್ದೀರಿ. ಅಟೆ ನಾ ಕ್ಲಿಪ್ಸ್ ತೊಗೊಳ್ಳೋದೆ ಅವರು ವಿವರಣೆ ಮಾಡತ್ತಾರ. ಸೊ ಬರೀ ನಿಮ್ಗೆ ಗುಡಿ ಹಂಗದ ಅಂತೇಳಿ ತೋರಿಸ್ತೆ. ಸೊ ಗೈಸ್ ನೋಡ್ಬೋದ್ರಿ ಪಟ್ಟದ ಕಲ್ಲು ಏಟ್ಗನ ಮೇಂಟೈನ್ ಮಾಡ್ಕೋತ ನಡೆದಾರ. ಯಾಕಂದ್ರೆ ಎಲ್ಲ ತೋಲ್ದಿಂದವರಿ ಎಲ್ಲ ಗುಡಿಗಳು ಹೋಗ್ಲಿ. ಸೊ ಅದ್ರ ಸಲಕ್ಕೆ ಒಟ್ಟಿಗೆ ಮೇಂಟೈನ್ ಮಾಡಿ ಒಯ್ಲತ್ತಾರ ಇದಕ್ಕೆಲ್ಲ. ನೋಡ್ಬೋದ್ರಿ ಈಗ ನಮ್ಮ ಪರ್ಗಳು ಬಿಸಿಲಾಗ ಓಡಾಡಿ ಕರ್ಗಾಲತ್ತಾವ. ಬಟ್ ಬಿ ಓಡಾಡೋದು ಬಿಡಲಾಗ್ಯಾವ. ಗೈಸ್ ಇದು ಸಂಗಮೇಶ್ವರ ದೇವಸ್ಥಾನ ಅದ ನೋಡ್ರಿ. ಇದು 8ನೇ ಶತಮಾನದಾಗ ಪ್ರಾರಂಭವಾಗ್ಯದ. ಗೈಸ್ ಈ ಒಳಗ ಒಂದು ಗುಡಿ ಒಳಗ ಒಂದು ಲಿಂಗ ಅದ ರೀ. ಪೂರಾ ಬಾಯ್ತರಿಂದ ಪೂರಾ ಲಾಸ್ಟ್ ಲೈಟ್ ಹಾಕಿತ್ತಲ್ಲ, ಪೂರಾ ಚಕಾಸ್ ಕಾಣತಿತ್ತು. ಗೈಸ್ ಇಲ್ಲೆಲ್ಲ ನೋಡ್ಬೋದ್ರಿ. ಈಗ ಸ್ತಂಭಗಳ ಒಳಗೆ ಹಂಗ ನೋಡ್ರಿ. ಈ ಸ್ತಂಭಗಳ ಮೇಲೆ ಒಂದೊಂದು ಸ್ತಂಭ ಮೇಲೆ ಎಷ್ಟು ಗನ ಕಲೆಗಳು ನೋಡ್ರಿ.
ಅಲ್ಲಿ ನೋಡ್ಬೋದು ಈಗ ಈ ಒಂದೊಂದು ಸ್ತಂಭದಾಗ ಒಂದೊಂದು ಕಲೆ ಅವರಿ, ಆ ಕಲೆಗಳದಾಗ ಒಂದೊಂದು ಜೀವ ಇದ್ದಂಗೆ ಅವರಿ ಗೈಸ್. ಇಲ್ಲಿ ನೋಡ್ಬೋದು ಈ ಸ್ತಂಭಗಳು ಎಸೋ ಅಂತೇಳಿ ಇಲ್ಲಿ ಒಳಗೆ ಲೆಕ್ಕ ಇಲ್ಲಿ ಗಪ್ಲಿದ ಎಲ್ಲರ ಶಿವಲಿಂಗ ಪೂರ ಲಾಸ್ಟ್ ಇದ್ರಿ, ಪೂರ ಇಟ್ಕೊಂಡು ಮಸ್ತ್ ಅದಲ್ಲತ್ರಿ ಅಲ್ಲಿ ಈಗ ನೋಡ್ಬೋದು ಗೈಸ್. ಪಟ್ಟದ ಕಲ್ಲು ನೋಡಿದೇವ್ರಿ. ಈಗ ಮುಂದಿಗೆ ಯಾಕಡೆ ಹೋಯ್ತೇವೆ ನಂಗೆ ಕೊನೆಯಿಲ್ಲ ನೋಡ್ರಿ. ಈಗ ನಾನು ಕಡೆ ಬಿಸಿಲಾಗ ಓಡಾಡಿದ್ವಿ. ಇಲ್ಲಿ ಅಧ್ಯಕ್ಷರು ನೋಡ್ರಿ ಇಲ್ಲಿ ಮೂಲ್ಯಾಗ ಈಗ ಅನ್ಕೋತಾರ ನೋಡ್ರಿ ಕಲಿಕ ಒಳಗಿಕ್ಕ ನೋಡ್ರಿ ಗೈಸ್. ಎಲ್ಲಿಗೆ ಹೋಯ್ತೇವಿ ಅಲ್ಲಿ ಹೋಗ್ರಿ. ಫೋನರ ಹೀಟ್ ಅಂದ್ರೆ ಹೀಟ್ ಆಗ್ಯದ, ಚಾರ್ಜಿಂಗ್ ಬಿ ಇಲ್ಲ, ಕೆಳಗೆ ಬಿ ಗರಮ್ ಮ್ಯಾಲೆ ಬಿ ಗರಮ್ ಆಗ್ಯದ. ಸೊ ಯಾವ ಪ್ಲೇಸಿಗೆ ಹೋಯ್ತೀವಿ ಡೈರೆಕ್ಟ್ ಅಲ್ಲೇ ಸಿಗ್ತೇವೆ ನಿಮಗೆ ಗೈಸ್. ಬಂದೇವ್ರಿ ಮತ್ತು ಶಿವಯೋಗಿ ಟೆಂಪಲ್ ಅಂತಂದು. ಈಗ ಪೂರ ಬಿಸಿಲು ಹೀಟ್ ನಿಬ್ಬರೋದ ಪೋ ಬೈಸ ಪೂರ ಲಾಸ್ಟ್ ಚೀಕ್ ಮಾಡಿದ್ರಿ ಬಿಸಿಲಾಗ. ಹಿಂಗೆ ರತ್ತ ಕುದಿಲಕ್ಕ ನಮ್ದು ಓಟ್ ಗನ ಬಿಸಿಲದ. ಇಲ್ಲಿ ಗಾಡಿ ಬಸ್ ಪಾರ್ಕಿಂಗ್ ಮಾಡಿ ಊಟ ಮಾಡ್ರಿ ಅಂತಲ್ಲತ್ತರಿ ಈ ಬಿಸಿಲಾಗ. ಊಟ ಮಾಡ್ರಿ ನಡ್ರಿ ಗೈಸ್, ಏನೈತದ ಏನಿಲ್ಲ ತೋರಿಸ್ತೇನೆ ನಡ್ರಿ ನಿಮ್ಗೆ ಗೈಸ್. ಇಲ್ಲೇ ಒಂದು ಅನ್ನದಾಸ ಅಂದ್ರೆ ಅನ್ನ ದಾನ ಐತ್ರಿ. ಸೊ ಅನ್ನ ದಾಸೋಹ ಅಂತ. ಸೊ ಊಟ ಮಾಡ್ಕೊಂಡು ವಸ್ತು ಮಂದಿ ಫೋನ ಚಾರ್ಜಿಂಗ್ ಇದ್ದಿಲ್ಲ, ಮತ್ತು ಫೋನ್ ಚಾರ್ಜಿಂಗ್ ಹಚ್ಕೊಂಡೇವು ಗೈಸ್. ಈಗ ಡೈರೆಕ್ಟ್ ಯಾವುದೋ ಒಂದು ಟೆಂಪಲ್ ಅಂತೀರಿ, ಅದೊಂದು ಬನಶಂಕರಿ ಅಂತ. ಅಲ್ಲಿಂದ ಹುಬ್ಬಳ್ಳಿ ಅಂತೀರಿ. ಹುಬ್ಬಳ್ಳಿ ಹೋಲಕ ರಾತ್ರಿ ಬನಶಂಕರಿ ಟು ಬಾದಾಮಿ ಅಂತೀರಿ, ಮತ್ತು ಬಾದಾಮಿನಿಂದ ಹುಬ್ಳಿಗೆ ನಡೆದೇವ್ರಿ ಮತ್ತು ನೈಟು. ಸೊ ನೋಡ್ರ ಬರ್ರಿ ಗೈಸ್, ಫುಲ್ ಟೈರ್ದಾಗ ನಮ್ಮ ಪರಗಳು ಬಿಸಿಲದ ಅಂಥೇಳಿ ಬಸ್ಸಿನ ಕಡೆ ಹೋಗಿ ನೋಡ್ರ ಬರ್ರಿ ಯಾರ್ದು ಹೆಂಗೆ ಹಾಲತ್ತದ ಅಂತೇಳಿ ಗೈಸ್. ಈಗ ಊಟ ಮಾಡ್ಕೊಂಡು ನಡೆದೇವ್ರಿ. ಗುರು ಕಮಲೇಶ್ವರಾಯ ನಮಃ ಅಂತೇಳಿ ಗುಡಿದೆ ಹೆಸರು. ಸೊ ಬರ್ರಿ ಒಳಗೆ ಹೆಂಗಿರ್ತದ ಅನ್ನೋದು ತೋರಿಸ್ತೆ ಗೈಸ್. ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ನಡೆದೇವ್ರಿ ಮತ್ತು ಡೈರೆಕ್ಟು ಮಹಾಕೂಟ ಅಂಥೇಳಿ. ಸೊ ಇಲ್ಲಿ ನೋಡತನ ನಾವು ಈಗ ಡೈರೆಕ್ಟ್ ಹೋಗೋಣದ ಏನು ತಡ ಮಾಡಲ್ ಗಪ್ಲೆ ಒಂದು ಸೆಲ್ಫಿ ಅಂದ್ರೆ ಗ್ರೂಪು ಫೋಟೋ ತೊಗೊಂಡು ನೋಡ್ರಿ ಎಲ್ಲರೂ ಕಲ್ತಿ. ಮಹಾಕೂಟದ ಬಾದಾಮಿ ಚಾಲುಕ್ಯರ ಒಂದು ಐತಿಹಾಸಿಕ ಪ್ರದೇಶ ಇದು. ಇಲ್ಲಿ ಮಹಾಕೂಟೇಶ್ವರನ ಒಂದು ದೇವಸ್ಥಾನ ಕೂಡ ಇದೆ. ಅದರ ಪಕ್ಕದಲ್ಲಿ ಒಂದು ಶಿವ ಮಂದಿರ ಕೂಡ ಇದೆ. ಈ ಶಿವ ಮಂದಿರದಲ್ಲಿ ವಾಡಿಕೆಯ ಪ್ರಕಾರ ಬೇಡರ ಕಣ್ಣಪ್ಪನ ಒಂದು ಚರಿತ್ರೆಯನ್ನು ನಾವು ಕೇಳಿದ್ದೇವಲ್ಲ, ಆ ಬೇಡರ ಕಣ್ಣಪ್ಪ ಈ ಒಂದು ಲಿಂಗಕ್ಕೆ ಈ ಲಿಂಗಕ್ಕೆ ಒಂದು ಸ್ಪರ್ಶಿಸಿದ ಅನ್ನುವಂಥ ಒಂದು ವಾಡಿಕೆಯನ್ನು ನಾವು ಕಾಣ್ತೀವಿ. ಇಲ್ಲಿ ಹೊರಗಡೆ ನೋಡಿದಾಗ ನಾವು ಬೇಡರ ಕಣ್ಣಪ್ಪನ ಒಂದು ಚಲನಚಿತ್ರದ ಮೂಲಕ ನೋಡಿರ್ತಕ್ಕಂಥ ಒಂದು ಮಾಹಿತಿಗೂ ಈ ದೇವಸ್ಥಾನಕ್ಕೂ ಹೋಲಿಕೆಯನ್ನ ಕಾಣ್ತಾ ಇದೆ ಅಂತ ನಾವು ಹೇಳ್ಬೋದು. ಮೇಡಮ್ ಅವ್ರು ಯಾವ್ದು ಲಿಂಗ ಬಗ್ಗೆ ಹೇಳ್ತಿರ್ರಿ, ಅದೇ ಲಿಂಗ ಅದು ನೋಡ್ರಿ ಇದು ಗೈಸ್. ಇಲ್ಲಿ ದರ್ಶನ ಮುಗಿತ್ರಿ ಡೈರೆಕ್ಟ್ ಈಗ ಬಾದಾಮಿ. ಸೊ ಹೋಗಾರ ಬರ್ರಿ ನಮ್ದು ರಾಜ್ಯಾಂಶ ತಗೊಂಡು ಗೈಸ್. ಇಲ್ಲಿ ಬಂದೇವ್ರಿ. ಈಗ ಅಲ್ಲಿ ಈ ಕೋತಿಗಳಿಗೆ ನೋಡಿ, ಈ ಕೋತಿ ಬಿ ಅಲ್ಲಿ ಫೋಟೋ ಹೊಸ್ಕೊಳಕ್ ಹೋಗ್ಯ ನೋಡ್ರಿ. ಅಲ್ಲಿ ನಮ್ಮ ಗ್ರೂಪ್ ಡಿಸ್ಕಸ್ ನಡೆದ ಟಿಕೆಟ್ ತೆಗಾರ ಬೇಡ, ಮ್ಯಾಲ ಹೋಗಾರ ಬೇಡ ಅಂತ. ಟೈಮ್ ಆಗ್ಯದ ಮತ್ತು ಮ್ಯಾಲಿನ ಮಾತು ಮಳಿ ಮಾಡಾಗಿದ್ರಿ ಗೈಸ್. ಫಸ್ಟ್ ಆಫ್ ಆಲ್ ಏನಂತ್ರಿ ಸರ್, ಮಳಿ ಮಾಡಾಗ್ಯದ ಹೋಗ್ತೇವಿ ಹೋಗಲಿವ್ರಿ ನಿಮ್ಮ ಮನ್ಸ ಮಟ್ಟಿಗೆ ಹೋಗಿ ಬರ್ತೀವಂತ್ರಿ. ನಾವು ಇಷ್ಟು ದೂರ ಬಂದಿದ್ದೇವೆ ಅಂದ್ರೆ ಇನ್ನೊಂದು ತೊಡ ಆದ್ರೆ ಆಗಿ ಹೋಗ್ತಿದ್ರಿ. ಹೋಗಿ ಬರಲ್ಲ ಸಮುದ್ರ ಬರ್ಲಿ ಹೋಗಿ ಬರ್ಲಿ. ಇದು ಮಾತಂದ್ರು ನೋಡ್ರಿ. ಮತ್ತೆ ಹೋಗ್ರಿ ದಮ್ ಬರ್ತದ್ರಿ ಮ್ಯಾಲೆ ಇರ್ಲಕ್ಕ ನಾನು ಕುಂತದ. ಎಷ್ಟು ಗನ ಇರ್ಬೇಕ್ರಿ ನೋಡ್ರಿ ಗೈಸ್. ನಡ್ದೇವ್ರಿ. ಈಗ ಟೈಮು 4 ಆಗ್ಯದ. 1 ಗಂಟೆದಾಗ ಈ ಒಂದು ದೊಡ್ಡದು ಕೋಟೆ ನೋಡಕ್ ಆಯ್ತದ ಅಂತೇಳಿ ಪುನಃ ಇಲ್ಲ. ಬಟ್ ಮ್ಯಾಲಿನ ಮಾತು ಅನ್ನ ತಣ್ಣ ಬೀಳದ, ಮಳೆ ಬರ್ತದ ಅಂತೇಳಿ ಬರಸದ ನಡ್ರಿ. ಏನಕ್ಕಾಗಲ್ಲಕ್ಕ ಇಲ್ಲಿ ತನಕ ಬಂದೇವಿ, ಅದಿಟ್ಟು ನೋಡೇ ಬಿಡರಿ. ನಮ್ಮ ಸಚಿನವ್ರವ್ರು ತಯಾರಾಗಿರಿ, ಕಂಪಲ್ಸರಿ ನೋಡಿ ಹೋಯ್ತಿಲ್ಲದವ್ರು ಬಿ ನಡ್ರಿ ಗೈಸ್. ಈಗ ರೀ ಆಟೋದಾಗ ಕುಂತಿ ಪೂರಾ ಕೋಟೆ ನೋಡ್ರಿ ಅಂದ್ರು. ಬಟ್ ನಮ್ಮ ಮೇಡಮ್ ಅವ್ರು ಮಳೆ ಹೊಂಟದ ಅಂತೇಳಿ ಕ್ಯಾನ್ಸಲ್ ಮಾಡಿದ್ರಿ. ಬಟ್ ಮನ್ಸಿಗೆ ದುಃಖ ಆಯ್ತು ಕರ್ಕೆ ಬಿ ಏನು ಮಾಡೋಕ್ಕಾಗಲ್ರಿ. ಮಳೆ ಹೊಂಟದ ವಾಪಿಸ್ ಹೋಯ್ತೇವೆ. ಈಗ ನೀರ್ ಕಾಣಿದ್ರಿ ಫೋಟೋ ಹೊಸ್ಕೋತಾರ, ನೀರ್ ಕಾಣಲ್ಲದ್ರಿ ಫೋಟೋ ಹೊಸ್ಕೋತಾರ. ಸಾಕಾಗ್ಯದ್ರ ಕಾಲ ಗೈಸ್. ಮಳೆ ಹೊಂಟದ್ರಿ. ಬಟ್ ಆ ಕಡೆ ಹೋಗಪ್ಪ ಅಲ್ಲ, ನಾವು ಈಗ ಮ್ಯಾಲೆ ಇರ್ಲತ್ತೇವ್ರಿ. ಈಗ ಮೇಡಮ್ ಅವ್ರು ನಾವು ಸ್ಟೆಪ್ ಏರಿರ್ತೀರಿ, ಒಂದು 10 ಏರಿದೀವಿ. ತಗೊಬಟ್ ಕುನಾಲತ್ ನಮಗ ಮತ್ತೆ ತಮ್ಮ ಉಂಟದ ನೋಡ್ರ ಬರ್ರಿ ಗೈಸ್. ವಿಡಿಯೋ ಮಾಡಕ್ಕಾಗಲ್ಲ, ಮ್ಯಾಲ ಹೋಗಿ ತೋರಿಸ್ತೇವೆ ಬರ್ರಿ. ಈ ಪ್ಲೇಸ್ ನೋಡಕ 2 ಕಣ್ಣು ಸಾಲಲ್ಲಿ ನೋಡ್ರಿ. ಈ ಒಟ್ಗನ ಮಸ್ತ್ ಇತ್ತು ಪ್ಲೇಸು. ಅದ್ರಾಗ ಮ್ಯಾಲಿನ ನೋಡತ್ತಿದ್ದೇವಲ್ಲ ರೀ, ಪೂರಾ ಡ್ರೋನ್ ಶಾಟ್ ಗಪ್ಲಿ ನೆನ್ಕೋರಿ ಗೈಸ್. ಇಲ್ಲಿ ನೋಡ್ರಿ ಪೂರಾ ಮ್ಯಾಲೆ ಬಂದೇವಿ. ಇನ್ನು ಇದ್ರಕಿನ್ನ ಬಿ ಪೂರಾ ಮ್ಯಾಲೆ ಬರ್ತೇವೆ ಹೋಯ್ತದ. ಬಟ್ ಹೋಗಲೇವ್ರಿ ನಾವು ಲಾಸ್ಟ್ ಇಲ್ಲೇ ನೋಡ್ಬೋದು ಈಗ ಪಬ್ಲಿಕ್ ನಮ್ದು. ಬಾದಾಮಿ ಚಾಲುಕ್ಯರ ಗುಹಾಂತರ ದೇವಾಲಯಗಳು ಇವು. ಈ ಗುಹಾಂತರ ದೇವಾಲಯ ನೀವು ನೋಡ್ರಿ, ಒಂದೇ ಕಲ್ಲಿನಿಂದ ರಚಿತವಾಗಿರ್ತಕ್ಕಂತಹ ಗುಹಾಲಯಗಳಾಗ್ಯವ. ಇಂಥವು ನಾವು 13 ಗುಹಾಂತರ ದೇವಾಲಯಗಳನ್ನ ನಾವು ನೋಡ್ತೀವಿ. ಈಗ ನಾವು ಇಲ್ಲಿ ಬಾದಾಮಿ ಪ್ರೆಸೆಂಟ್ ಇರ್ತಕ್ಕಂಥದ್ದು 3ನೇ ಗುಹಾಲಯ. ಅದರ ಮೇಲ್ಗಡೆ ಇದ್ದೇವೆ, ಕೆಳಗಡೆ ಮತ್ತೆ ಕೆಲವು ಬಾದಾಮಿ ಚಾಲುಕ್ಯರ ಗುಹಾಂತರ ದೇವಾಲಯಗಳನ್ನು ನಾವು ಕಾಣ್ತೀವಿ. ಎಲ್ಲಿ ನೋಡಿದ್ರು ಇಲ್ಲಿ ಗುಡ್ಡಗಾಡು ಪ್ರದೇಶದ ತರಹ
ಸ್ಟೆಪ್ಸ್ ಮೂಲಕ ನಾವು ಎಷ್ಟು ಎತ್ತರ ಬೇಕಾದರೂ ಹತ್ತುವಂತಹ ಒಂದು ಕೆತ್ತನೆಯನ್ನ ಅವರು ಗುಹಾಂತರ ದೇವಾಲಯಗಳಲ್ಲಿ ಮಾಡಿದ್ದಾರೆ. ಗಾಯ್ಸ್ ಇಲ್ಲಿ ಬಾದಾಮಿದಾಗ ಇದನ್ನ 4 ಪ್ಲೇಸ್ಗಳು ತೋರ್ಸ್ಲಾಕತ್ತಾಳ. ಆಟೋ ಕಟ್ಟಿದೀವಿ ನಾವು. ನಮ್ಮ ಬಸ್ ಸರ್ ಬೇಡ ಬೇಡ ಅಂತ ಕರ್ಕೊಂಡು ನೋಡಿದ್ರಪ್ಪ ಈಟ್ಕನ ಅಡ್ವೆಂಚರ್ ಇರ್ತದೆ. ಇದು ಆಟೋ ಯಾವಾಗ ನಮ್ಗೆ ಭರೋಸಾ ಇರಲ್ಲ. ಬರ್ರಿ ನೋಡ್ರಿ ಹೆಂಗಿರ್ತದೆ ಮಜಾ. ಗೈಸ್ ಸಿಕ್ಕ ಇಲ್ಲಿ ಒಳಗೆಲ್ಲ ಹೋಗಿ ನೋಡ್ಕೊಂಡು ಬಂದೇವ್ರಿ. ಇದು ಏನದ ಅಂದ್ರೆ ಮ್ಯೂಸಿಯಂ ಅದ ರೀ ಗೈಸ್ ಸಿಕ್ಕಿದು. ಗೈಸ್ಕಿದು ಏನು ವ್ಯೂ ನೋಡತ್ತಿರಲ್ಲ ಭಾಯ್ ಸಾಬ್ ಪೂರಾ ಏನು ಹೇಳ್ತೀರಿ ಇದ್ರ ಬಗ್ಗೆದಾಗ ಫೋನಿನ ನಿಮಗೆ ಹಂಗೆ ಕಾಣತ್ತದ ಗೊತ್ತಿಲ್ಲ. ಬಟ್ ನಾವು ಎದುರು ಹೋಗಿದ್ದೇವಲ್ಲ ಭಾಯ್ ಸಾಬ್ ಪೂರಾ ಲಾಸ್ಟ್ ಅಂತ ಹೇಳ್ರಿ ಪೂರಾ ಟಿವಿಯಾಕಿನ ಭೀ ನಾವು ಬುಕ್ಕಿನಾಗ ಓದಿದ್ದೇವೆ, ಟಿವಿಯಾಗ ನೋಡಿದ್ದೇವೆ. ಬಟ್ ಕಣ್ಣಲ್ಲಿಂದ ನೋಡಿನಾಗರ ಪೂರಾ ಲಾಸ್ಟ್ ಅಂತ ಹೇಳ್ರಿ ಮನಸ್ಸೆಲ್ಲ ಖುಷಿ ಆಗೋಯ್ತು. ಗೈಸ್ ಇವಾಗ ಬಾದಾಮಿ ದಾಗಿದ್ದೇವ್ರಿ. ಈಗ ಪೂರಾ ವಸ್ತು ನೋಡ್ಕೊಂಡೇವಿ ಇಲ್ಲೆಲ್ಲ. ಮಸ್ತ್ ಈಗ ಇಲ್ಲಿಂದ ಬಿಡ್ಬೇಕ್ರಿ. ಆಲ್ಮೋಸ್ಟ್ ಜಲ್ದಿ ಬಿಡ್ಬೇಕು. ಇಲ್ಲಿಂದ ಡೈರೆಕ್ಟ್ ಹುಬ್ಳಿ ರೀ. ಡೈರೆಕ್ಟ್ ಹುಬ್ಳಿ ಸಿದ್ಧಾರೂಢ ಮಠದಾಗ ಸ್ಟೇ ಮಾಡ್ಬೇಕಂತೇಳಿ ಪ್ಲಾನ್ ಅದ. ಸೊ ನೋಡ್ರಿ ಬರ್ರಿ ಎಲ್ಲಿ ಹೋಯ್ತೇವಿ ಮತ್ತೆ ಎಷ್ಟು ಕೊಡ್ತೇವೆ ಅಂತೇಳಿ ಏನೋ ಏನು ಬಿ ಪ್ಲಾನ್ ಇಲ್ಲ. ಇಲ್ಲಿ ಎಲ್ಲರೂ ಫೋಟೋ ಅಲ್ಲತ್ತಾರ. ಬರ್ರಿ ನೋಡ್ರಿ. ಬಾದಾಮಿದಾಗ ಇದ್ದೇವೆ. ಎಲ್ಲ ಪ್ಲೇಸ್ ಆಗ್ಯಾವ. ಟೈಮ್ ಅರೌಂಡ್ 3 ಆಗ್ಯದ. ಡೈರೆಕ್ಟ್ ಹೋಗ್ಬೇಕ್ರಿ ಹುಬ್ಬಳ್ಳಿ. ಸೊ ಟೋಲ್ ಲೇಟ್ ಮಾಡಲ್ಗಪ್ಲೆ ಹುಬ್ಬಳ್ಳಿದಾಗ ಡೈರೆಕ್ಟ್ ಸಿಗ್ತಾರೆ. ಚಾರ್ಜಿಂಗ್ ಇಲ್ಲ ಫೋನ್ನಾಗ. ಹೊಸ ಈಗ ಸ್ನ್ಯಾಕ್ಸ್ ಹಂಗಿಲ್ಲ ನೋಡ್ರಿ ಕದ್ದಿ ನಡ್ರಿ ಡೈರೆಕ್ಟ್ ಹುಬ್ಬಳ್ಳಿದಾಗ ಸಿಗಾರ. ಗೈಸ್ ನೆಕ್ಸ್ಟ್ ವ್ಲಾಗ್ದಾಗ ಸಿಗರ್ರಿ. ನಾನು ವಿಡಿಯೋ ಎಲ್ಲ ಓಟೇನು ಬಾಯ್ತರಿನ್ ಮಾಡತ್ತಿಲ್ರಿ. ಯಾಕೆ ಓಟ್ಗನ ಮಸ್ತ್ ಮಾಡ್ದ ಕಾಪ್ರೇಟ್ ಕ್ಲೈಮ್ ಬರ್ತೀರಿ ಯೂಟ್ಯೂಬ್ದಾಗ. ಸೊ ಅದ್ರ ಸಲಕ್ಕೆ ಸೊ ಗೈಸ್ ಪಾರ್ಟ್ 2 ತೋಲ್ ಜಲ್ದಿ ಬರ್ತದ. ಸೊ ನೋಡ್ಬೋದು, ನಾ ಅಪ್ಲೋಡ್ ಮಾಡ್ತೆ. ಸೊ ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳ್ರಿ.